ಹೇ ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ಹಾಗೆ ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಆಫೀಸಿಗೆ ರೆಡಿ ಆಗಿದ್ದೀನಿ, ಇನ್ನೊಂದು ಸ್ವಲ್ಪ ರೆಡಿ ಆಗೋದು ಬಾಕಿ ಇತ್ತು, ಹಾಗಾಗಿ ಅಲ್ಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಲೇಟ್ ಆಗಿದೆ, ಇವತ್ತು ತಲೆ ಸ್ನಾನ ಮಾಡೋದಿತ್ತು. ಡ್ರೈ ಮಾಡ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಸ್ವಲ್ಪ ಬೆಟ್ ಇದೆ, ಹಾಗೆ ಅದು ಬಿಟ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಓಕೆ, ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಫೀಸ್ಗೆ ರೆಡಿಯಾಗಿ ಹೊರಡೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು, 10 o'clock ಆಗಿಬಿಟ್ಟಿತ್ತು. ಇವಾಗ ಬೆಳಿಗ್ಗೆ ಯಾವುದು ಸಂಜೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಬೆಂಗಳೂರಲ್ಲಿ. ಆಗಲೇ 10 o'clock ಆಗಿತ್ತು, ಆದ್ರೂ ಸಂಜೆ 6 o'clock ಆದಂಗೆ ಕಾಣ್ತಾ ಇದೆ. ಆಫೀಸ್ ಬೇಗನೆ ರೀಚ್ ಆಗ್ತೀನಿ ನಾನು, ಬಿಕಾಸ್ ನಂಗೆ ತುಂಬ ದೂರ ಏನಿಲ್ಲ, 10 minutes ಅಷ್ಟೇ. ಸೊ ಆಫೀಸ್ ರೀಚ್ ಆಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನಿವತ್ತು ಸ್ವಲ್ಪ ಬೇಗನೆ ಆಫೀಸಿಂದ ಹೊರಟೆ. ಆಫೀಸಿಂದ ಬಂದು ಇವಾಗ ರೆಡಿ ಆಗ್ತಾ ಇದ್ದೀನಿ. ಮೋಮೋದು ಬರ್ಡೇ ನಾಳೆ. ಸೊ ಜಯನಗರದಲ್ಲಿ ಬ್ಲೂಮ್ ಅಂತ ಒಂದು ಕೆಫೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅದಕ್ಕೆ ರೆಡಿ ಆಗೋಣ. ಇವತ್ತು ರೆಡಿ ಆಗೋಕ್ಕೆ ಜಾಸ್ತಿ ಫೌಂಡೇಶನ್ನು ಅದು ಇದು ಏನೂ ಅಪ್ಲೈ ಮಾಡ್ತಾ ಇಲ್ಲ. ಜಸ್ಟ್ ಮಾಯ್ಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಬ್ಲಷ್ ಆ್ಯಡ್ ಮಾಡಿಕೊಂಡೆ. ಜಾಸ್ತಿ ಏನು ಅಪ್ಲೈ ಮಾಡಲ್ಲ, ಸ್ವಲ್ಪನೇ ಅಪ್ಲೈ ಮಾಡಿಕೊಂಡೆ. ಹಾಗೆ ಕಾಜಲ್ಲು ಮತ್ತು ಐಲೈನರ್ ಅಪ್ಲೈ ಮಾಡ್ಕೊತೀನಿ. ಅದು ಸ್ವಲ್ಪ ಮಾಡ್ತೀನಿ, ಯಾಕಂದರೆ ಸುಸ್ತಾಗಿರುತ್ತಲ್ವ, ಕಣ್ಣೆಲ್ಲ ಸಣ್ಣದಾಗಿ ಕಾಣುತ್ತೆ, ಅದಕ್ಕಾಗಿ. ಹಾಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡು ಕಾಂಪ್ಯಾಕ್ಟ್ ಹಚ್ಕೊಂಡೆ. ಹಾಗೆ ಚಿಕ್ಕದಾಗಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಮಜಾ ಮಾಡ್ತಾಯಿದ್ದೀನಿ. ಫೈನಲಿ ಕೆಫೆ ರೀಚ್ ಆದ್ವಿ. ಬನ್ನಿ ಆ್ಯಂಬಿಯನ್ಸ್ ಹೇಗಿದೆ ನೋಡ್ಕೊಂಬರೋಣ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಚಿಲ್ ಮಾಡಿ ಹಾಗೆ ಮನೆಗೆ ಹೊರಟ್ವಿ. ಮನೆಗೆ ಬರುವಾಗ ಫ್ರೈಸ್ ಕೂಡ ಪಾರ್ಸೆಲ್ ತೊಗೊಂಡಿದ್ವಿ ಒಂದು. ಅದು ತುಂಬ ಚೆನ್ನಾಗಿತ್ತು ಅಂತ ಇನ್ನೊಂದು ಪಾರ್ಸೆಲ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಹಾಗೆ ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಸೊ ಇವಾಗಷ್ಟೇ ಮನೆಗೆ ಬಂದ್ವಿ. ಇವಾಗ 10:30 ಆಗಿದೆ. ಸುಸ್ತಾಗಿದೆ, ಇವಾಗ ಮಲ್ಕೊಳ್ಳೋದೇನೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.